ಪ್ರೀತ್ಸೆ ಅಂತ ಯುವತಿಗೆ ಯುವಕನ ಟಾರ್ಚರ್. ಪ್ರೀತಿ ಬೇಡ ಅಂದವಳಿಗೆ ಪಾಗಲ್ ಪ್ರೇಮಿಯ ಕಾಟ. ಪ್ರೀತ್ಸೆ ಅಂತ ಯುವತಿಗೆ ಯುವಕ ಟಾರ್ಚರ್ ಕೊಟ್ಟಿದ್ದಾನೆ. ಪ್ರೀತಿ ಬೇಡ ಅಂದವಳಿಗೆ ಪಾಗಲ್ ಪ್ರೇಮಿಯ ಕಾಟ. ನಡು ರಸ್ತೆಯಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಹಲ್ಲೆಯನ್ನ ಮಾಡಿದ್ದಾನೆ. ಕಾರಿಂದ ಇಳಿದು ಯುವತಿಗೆ ಟಾರ್ಚರ್ ಕೊಟ್ಟ ಸೈಕೋ. ಯುವತಿಗೆ ಸೈಕೋ ನವೀನ್ ಕುಮಾರ್ ಹುಚ್ಚಾಟ. ಯಲಹಂಕದ ಬಿಲ್ಲಮಾರದಹಳ್ಳಿಯ ನಿವಾಸಿ ನವೀನ್ ಪ್ರೀತ್ಸೆ ಅಂತ ಯುವತಿಗೆ ಕಿರುಕುಳವನ್ನ ಕೊಟ್ಟಿದ್ದಾನೆ, ಟಾರ್ಚರ್ ಕೊಟ್ಟಿದ್ದಾನೆ. ಪಾಗಲ್ ಪ್ರೇಮಿ. ಪ್ರೀತಿ ಬೇಡ ಅಂದವಳಿಗೆ ಪಾಗಲ್ ಪ್ರೇಮಿ ಕಾಟ ಕೊಟ್ಟಿದ್ದಾರೆ. ಪ್ರೀತಿ ಮಾಡು ಅಂತ ಹಿಂಸೆಯನ್ನ ಕೊಟ್ಟಿದ್ದಾನೆ. ಗಮನಿಸ್ತಾ ಇದ್ದೀರಾ ವಿಜುವಲ್ಸ್ ನಲ್ಲಿ ಯಾವ ರೀತಿ ಹಿಂಸೆಯನ್ನ ಕೊಟ್ಟಿದ್ದಾನೆ, ಟಾರ್ಚರ್ ಕೊಟ್ಟಿದ್ದಾನೆ ಅಂತ. ಇಂತಹ ಹುಚ್ಚರಿಂದ ಹೆಣ್ಣುಮಕ್ಕಳು ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋಗೋದಕ್ಕೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲಿ ಈ ರೀತಿಯ ಸೈಕೋಪಾತ್ಗಳು ನಮಗೆ ಅಡ್ಡ ಬರ್ತಾರೋ ಅಥವಾ ನಮಗೆ ತೊಂದರೆ ಕೊಡ್ತಾರೋ ಅಂತ ಭಯ ಪಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ. ಕಾರಿನಿಂದ ಬರ್ತಾನೆ, ಕಾರಿನಿಂದ ಇಳಿದು ತಕ್ಷಣ ಬಂದು ಆಕೆಯ ಬಳಿ ಬಂದು ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದಾನೆ ನೋಡಿ. ಆಕೆಯ ಮೇಲೆ ಎರಗಿ ರಾಕ್ಷಸನಂತೆ ವರ್ತಿಸಿದ್ದಾನೆ ಈ ಪಾಪಿ. ಇಂಥ ಸೈಕೋಪಾತ್ಗಳಿಂದ ಹೆಣ್ಣುಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಭಯ ಆಗುತ್ತೆ. ಹಲ್ಲೆ ಕೂಡ ಮಾಡಿದ್ದಾನೆ. CCTV ವಿಜುವಲ್ಸ್ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆ ಯುವತಿಯ ಮೇಲೆ ಎರಗಿದ್ದಾನೆ, ಜೊತೆಗೆ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ, ದೌರ್ಜನ್ಯ ನಡೆಸಿದ್ದಾನೆ ಈತ. ಸ್ನೇಹಿತೆ ಜೊತೆ ಬೈಕಲ್ಲಿ ತೇಳ್ತಾ ಇದ್ದ ಯುವತಿಗೆ ಟಾರ್ಚರ್. ಯುವತಿಯನ್ನ ಹಿಡಿದು ಲೈಂಗಿಕ ದೌರ್ಜನ್ಯ ನಡೆಸಿ ಹಲ್ಲೆ ಮಾಡಿದ್ದಾನೆ. ನಾನ್ ಕರ್ದಾಗ ಬರಬೇಕು ಅಂತ ಯುವತಿ ಕೈ ಹಿಡಿದು ಹಲ್ಲೆ ಮಾಡಿದ್ದಾನೆ. ಜ್ಞಾನ ಭಾರತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಡಿಸೆಂಬರ್ 22ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಯುವತಿಗೆ ಇದೇ ನವೀನ್ ಮನಸ್ಸೋ ಇಚ್ಛೆ ಥಳಿಸಿ ಕುಕೃತ್ಯವನ್ನ ಮೆರೆದಿದ್ದಾನೆ. ಜನ ಬರೋದನ್ನ ನೋಡಿ ನವೀನ್ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಗೆ ದೂರು ನೀಡಿರೋ ಯುವತಿ ಇದೀಗ ತಲೆ ಮರೆಸ್ಕೊಂಡಿದ್ದಾನೆ ನವೀನ್. ಆತನಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತೆಯ ಜೊತೆ ಯುವತಿ ಹೋಗ್ತಾ ಇರ್ತಾಳೆ. ಅಂತಹ ಸಂದರ್ಭದಲ್ಲಿ ಕಾರಿನಿಂದ ಇಳಿದು ಆ ಯುವತಿಯ ಮೇಲೆ ರಾಕ್ಷಸನಂತೆ ಎರಗ್ತಾನೆ. ಅದಾದ ನಂತರ ಆಕೆಯ ಮೇಲೆ ಹಲ್ಲೆ ಕೂಡ ನಡೆಸ್ತಾನೆ, ದೌರ್ಜನ್ಯವನ್ನ ನಡೆಸ್ತಾನೆ. ಅಲ್ಲಿ ಸ್ಥಳೀಯರು ಬರ್ತಾ ಇರ್ತಾರೆ ಅಥವಾ ಸಾರ್ವಜನಿಕರು ಬರುವುದನ್ನು ಗಮನಿಸಿ ಅದಾದ ನಂತರ ಕಾರಿನಲ್ಲಿ ಎಸ್ಕೇಪ್ ಆಗ್ತಾನೆ. ಇಂತಹ ಸೈಕೋಪಾತ್ಗಳಿಗೆ ಯಾರು ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಸರಿ ಹೋಗಲ್ಲ ಅನ್ಸುತ್ತೆ. ಆ ಯುವತಿ ಹೇಳಿದಾಳೆ, ನನಗೆ ನೀನಂದ್ರೆ ನನಗಿಷ್ಟ ಇಲ್ಲ. ಕ್ಲಿಯರ್ ಆಗಿ ಹೇಳಿದಾಳಂತೆ, ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ಪ್ರೀತಿ ಕೂಡ ಇಲ್ಲ ಅಂತ. ಅಷ್ಟೆಲ್ಲ ಹೇಳಿದ್ರು ಕೂಡ ಈತ ಅದ್ಯಾಕೆ ಈ ರೀತಿಯಾಗಿ ಸೈಕೋಪಾತ್ ಅಂತೆ ವರ್ತಿಸಿದ್ದಾನಂತ ಗೊತ್ತಿಲ್ಲ. ಸದ್ಯಕ್ಕೆ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆತ ಸಿಕ್ಕ ನಂತರ ಎನ್ಕ್ವೈರಿಯನ್ನ ಮಾಡ್ತಾರೆ. ಯಾಕೆ ಈ ರೀತಿಯಾಗಿ ಸೈಕೋಪಾತ್ ಅಂತೆ ವರ್ತನೆ ಮಾಡಿದೆ, ಆ ಯುವತಿಗೆ ಯಾಕೆ ಕಿರುಕುಳ ಕೊಟ್ಟೆ, ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾರೆ. ಜೊತೆಗೆ ಈಗ ಸಂತ್ರಸ್ತೆ ದೂರು ಕೊಟ್ಟಿರೋದ್ರಿಂದ ಕೆಲವೊಂದಿಷ್ಟು ಮಾಹಿತಿನ ಪಡ್ಕೋತಾರೆ. ಆತ ನಿಮಗೆ ಯಾವಾಗಿನಿಂದ ಪರಿಚಯ, ಆತ ಯಾವಾಗ ನಿಮಗೆ ಏನಾದರೂ ಫೋನ್ ನಂಬರ್ ಏನಾದ್ರು ಕೊಟ್ಟಿದ್ರಾ, ಯಾವಾಗಿನಿಂದ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದಾನೆ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಜೊತೆಗೆ ಆ ಸಂತ್ರಸ್ತ ಯುವತಿಯನ್ನು ಕೂಡ ಕೆಲವೊಂದಿಷ್ಟು ಮಾಹಿತಿನ ಪಡ್ಕೊಂಡಿರ್ತಾರೆ. ಸದ್ಯಕ್ಕೆ ನವೀನ್ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ CCTV ದೃಶ್ಯಾವಳಿಗಳಲ್ಲಿ ಯಾವ ರೀತಿ ದೌರ್ಜನ್ಯವನ್ನು ಮೆರಿತಾನೆ ಅಂತ. ಏಕಾಏಕಿ ಬರ್ತಾನೆ, ಆ ಯುವತಿಯ ಬ್ಯಾಗು ಅಥವಾ ಮೊಬೈಲ್ ಏನೋ ಅನ್ಸುತ್ತೆ, ಮೇ ಬಿ ಚೆಕ್ ಮಾಡ್ತಾ ಇದ್ದಾನೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಇಂಥ ಸೈಕೋಪಾತ್ಗಳಿಂದ ಹೆಣ್ಮಕ್ಳು ಹೊರಗಡೆ ಓಡಾಡೋದು ಕೂಡ ಕಷ್ಟ ಆಗ್ಬಿಟ್ಟಿದೆ. ಹೆಂಗಪ್ಪ ಹೆಣ್ಮಕ್ಳನ್ನ, ನಮ್ಮ ಮನೆ ಹೆಣ್ಮಕ್ಳನ್ನ ಹೆಂಗಪ್ಪ ಹೊರಗಡೆ ಕಳಿಸೋದು ಅಂತ ಎಲ್ಲ ಪೋಷಕರು ಕೂಡ ಭಯ ಪಡಬೇಕು. ಅಂತಹ ಪರಿಸ್ಥಿತಿ ಈಗ ಬಂದಿದೆ. ಈ ಸೈಕೋಪಾತ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಪೊಲೀಸರು? ಜೊತೆಗೆ ಯುವತಿಯನ್ನ ಏನಾದರೂ ಎನ್ಕ್ವೈರಿ ಮಾಡಿದ್ರೆ ಯಾವಾಗಿನಿಂದ ಈ ತರ ಪರಿಚಯ ಇತ್ತು ಯುವತಿಗೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ? ಸಾಹಿತ್ಯ ಏನು ಬೆಂಗಳೂರಿನ ಒಂದು ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಈಗ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ನವೀನ್ ಕುಮಾರ್ ಅನ್ನೋ ವ್ಯಕ್ತಿ ಏನಿತ್ತು ಆ ಯುವತಿಗೆ ಒಂದು ಕಿರುಕುಳನ ಕೊಟ್ಟಿರುವಂತದ್ದು. ಅಂದ್ರೆ ಆಕೆಯನ್ನ ಪ್ರೀತಿ ಮಾಡಬೇಕು, ಲವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆತ ಪದೇ ಪದೇ ಏನು ಒಂದು
ಆಕೆಯನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಸೊ ಅದೇ ರೀತಿ ಮೊನ್ನೆ ಡಿಸೆಂಬರ್ 28ನೇ ತಾರೀಕು ನವೀನ್ ಕುಮಾರ್ ಏನಿದ್ದಾನೆ, ಆ ಯುವತಿ ಏನು ತನ್ನ ಸ್ನೇಹಿತೆಯ ಜೊತೆ ಪಿಜಿಯಿಂದ ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬಂದು ಆಕೆಯನ್ನ ಹಿಡ್ಕೊಂಡು ಮತ್ತೆ ಅಲ್ಲೇನ ಮಾಡಿ ಆಕೆಗೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತದ್ದು ದೃಶ್ಯಗಳು ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಈ ಬಗ್ಗೆ ಯುವತಿ ಏನೋ ಒಂದು ಜ್ಞಾನಭರ್ತಿ ಪೊಲೀಸ್ ಠಾಣೆಗೆ ಸಹ ಒಂದು ದೂರನ್ನ ಕೊಟ್ಟಿರುವಂತದ್ದು. ಪೊಲೀಸರು ಇದೀಗ ದೂರನ್ನ ದಾಖಲು ಮಾಡಿಕೊಂಡು ಆತ ಬಂದಂತಹ ಕಾರಿನ ನಂಬರ್ ಆಧರಿಸಿ ಒಂದು ಆತನಿಗಾಗಿ ಹುಡುಕಾಟವನ್ನ ಮಾಡ್ತಾ ಇರುತ್ತೆ. ಯಾಕಂದ್ರೆ ಆಗಲೇ ಈ ರೀತಿ ಬಂದು ಒಬ್ಬ ವ್ಯಕ್ತಿ ಯುವತಿಗೆ ಒಂದು ಕಿರುಕುಳ ಕೊಡ್ತಾ ಅಂತ ಸಂದರ್ಭದಲ್ಲಿ ಪೊಲೀಸರ ಒಂದು ಲಾ ಅಂಡ್ ಆರ್ಡರ್ ಎಲ್ಲಿದೆ ಅಂತಲೂ ಸಹ ಒಂದು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾರೆ. ಯಾಕಂದ್ರೆ ಸಾರ್ವಜನಿಕರು ಸಹ ಕಿರಿಸ್ತಾ ಇರೋ ಸಂದರ್ಭದಲ್ಲೂ ಸಹ ಆತ ಯಾವುದೇ ರೀತಿಯಂತ ಭಯ ಪಡೆದೆ ಅಲ್ಲೇ ಇದ್ದುಕೊಂಡು ಯುವತಿಗೆ ಕಿರುಕುಳ ಕೊಟ್ಟಿರೋ ದೃಶ್ಯವನ್ನು ಸಹ ನಾವು ಗಮನಿಸ್ತಾ ಇರ್ಬೋದು. ಯಾಕಂದ್ರೆ ಈಗ ಈ ಬಗ್ಗೆ ಯುವತಿ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು, ದೂರನ್ನ ದಾಖಲಿಕೊಂಡು ತನಿಖೆಯನ್ನ ಮಾಡ್ತಾರೆ. ಕಾರಿನ ನಂಬರ್ ಆಧರಿಸಿ ಬಂದಂತ ನವೀನ್ ಕುಮಾರ್ ಏನೋ ಎಲ್ಲಿ ಇದ್ದಾನೆ ಮತ್ತೆ ಯಾವ ನಿವಾಸಿ ಅನ್ನೋ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸಾಹಿತ್ಯ.